ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಕುಪ್ಪಟ್ಟಿ ಕಾಜಾಪಟ್ಟಿ ಪರ್ಫೆಕ್ಟ್ ಆಗಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಅದ್ರ ಮೇಲೆ ಈ ವಿಡಿಯೋ ಮಾಡ್ತಾ ಇದೀನಿ. ಸೊ ಬರೀ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಫಸ್ಟ್ ನಾವು ಏನ್ ಫ್ರಂಟ್ ಪಾರ್ಟ್ ಇದೆ ಅದನ್ನ ಫಿನಿಶ್ ಮಾಡ್ಕೊಂಡು ಇದೆರಡು ಈಕ್ವಲ್ ಇದೆಯಾ ಫಸ್ಟ್ ನಾವು ಚೆಕ್ ಮಾಡ್ಕೊಬೇಕು. ನೋಡಿ, ಎರಡು ಈಕ್ವಲ್ ಇದೆ. ಸೊ ಇದನ್ನ ಫಸ್ಟ್ ನಾವು ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಂಡ್ಮೇಲೆ ಕುಪ್ಪಟ್ಟಿ ಕಾಜಾಪಟ್ಟಿಗೆ ಅಂತ ಎರಡು ಲೈನಿಂಗ್ ಪೀಸು, ಒಂದು ಮೇನ್ ಫ್ಯಾಬ್ರಿಕ್. ಸೊ ಇಷ್ಟಿರ್ಬೇಕು. 2.5 ಇಂಚ್ ಅಗಲ ಇದ್ರೆ ಸಾಕು. ಎರಡಕ್ಕೂ 2.5 ಇಂಚ್ ಅಗಲ ಇದ್ರೇನು ಸಾಕು. ಸೊ ಫಸ್ಟ್ ನಾವು ಕಾಜಾಪಟ್ಟಿನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೇನ್ ಫ್ಯಾಬ್ರಿಕ್ ಇದು ಸೀದಾ, ಇದು ಉಲ್ಟಾ. ಇದನ್ನ ಇಟ್ಟು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಸುತ್ತ ಇರೋ ಎಕ್ಸ್ಟ್ರಾನ ಕಟ್ ಮಾಡಿ ತೆಗೆಯೋಣ. ಸೊ ಎಕ್ಸ್ಟ್ರಾಸ್ನೆಲ್ಲ ತಕ್ಕೊಂಡು ಒಂದು ಸೈಡ್ ಇದನ್ನ ಈ ರೀತಿ ಮಡ್ಚ್ಕೊಳ್ಳೋಣ. ಸೊ ಮಡ್ಚ್ಕೊಂಡು ನೋಡಿ, ಸೀದಾ ಇದು. ಇಲ್ಲೂ ಎಕ್ಸ್ಟ್ರಾಸ್ ಏನಾದ್ರು ಇದ್ರೆ ಕಟ್ ಮಾಡ್ಕೊಳ್ಳೋಣ. ಸೊ ಇದು ಸೀದಾ. ಸೊ ಕಾಜಾಪಟ್ಟಿನ ಲೆಫ್ಟ್ ಆರ್ ರೈಟ್ ಎರಡು ಕಡೆ ಹಾಕೊಳ್ಬಹುದು. ಕಸ್ಟಮರ್ಸ್ ಹೇಗೆ ಕೇಳ್ತಾರೆ ಹಾಗೆ. ನೋಡಿ, ಫಸ್ಟ್ ನಾನು ಸೀದಾ ಹಾಕೊಂಡೆ ಕಾಜಾಪಟ್ಟಿನ. ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನ ಈ ರೀತಿ ಇಟ್ಕೊಳ್ತಾ ಇದ್ದೀನಿ. ಸೊ ಏನ್ ಕಾಜಾಪಟ್ಟಿ ಇದೆ ಅದು ಸೀದಾ ಹಾಕೊಂಡಿದೀನಿ. ಅದ್ರ ಮೇಲೆ ನಾನು ಮೇನ್ ಫ್ಯಾಬ್ರಿಕ್ ಇಟ್ಕೊಂಡಿದೀನಿ. ಸೊ ಇಲ್ಲಿ ನೋಡಿ, ಒಂದು 1/2 ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿದೀನಿ. ಅದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳೋಣ. ಇಲ್ಲೂ ಅಷ್ಟೇ 1/2 ಇಂಚ್ ಅಷ್ಟು ಬಿಟ್ಟು ಮಿಕ್ಕಿದನ್ನ ಕಟ್ ಮಾಡ್ಕೊಳ್ಳೋಣ. 1/2 ಇಂಚು 3/4 ಇಂಚು ನಡೆಯುತ್ತೆ. ನೋಡಿ, ಎರಡು ಕಡೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ಮೇಲೆ ಈಗ ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ನೋಡಿ, ಈ ಕಚ್ಚೆ ಈ ಸೈಡ್ ಇದೆಯಲ್ಲ ಅದೇ ತರನೇ ಇಟ್ಕೊಂಡು ಎಡ್ಜ್ ಸ್ಟಿಚ್ ಹಾಕೊಳ್ಳಿ, ಕಿನಾರಿ ಸ್ಟಿಚ್ ಹಾಕೊಳ್ಳಿ. ಇದೇನಿದೆ ಇದನ್ನ ಈ ಕಡೆ ತಳೆದಾಗ ಇದು ಈ ಕಡೆನೇ ಇರ್ಬೇಕು. ಸೊ ಕಿನಾರಿ ಸ್ಟಿಚ್ ಹಾಕಿದ್ರೆ ಮತ್ತೆ ಇದು ಈ ಕಡೆ ಟರ್ನ್ ಆಗಲ್ಲ, ನೀಟಾಗಿರುತ್ತೆ. ಅದಾದ್ಮೇಲೆ ಏನ್ ಎಕ್ಸ್ಟ್ರಾ ಕಚ್ಚಾ ಇದೆ ಅದನ್ನ, ಏನ್ ನೆಕ್ ಪಾರ್ಟ್ ಇದೆ ಅದಕ್ಕೆ ಲೆವೆಲ್ ಆಗಿ ಇದನ್ನ ಈ ರೀತಿ ಮಡ್ಚ್ಕೊಂಡು ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಎಲ್ಲ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಲ್ಲೂ ಅಷ್ಟೇ ಸೇಮ್ ಅದೇ ತರ. ಈಗ ಇಲ್ಲಿ ಈ ಕಚ್ಚಾ ಇಷ್ಟೊಂದು ಜಾಸ್ತಿ ಇದೆಯಲ್ಲ, ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ಟಿಚ್ ಫೋಲ್ಡ್ ಮಾಡುವಾಗ ಅದು ನಮಗೆ ಹೊರಗಡೆ ಕಾಣಿಸೋ ಇರುತ್ತೆ. ಈಗ ಇಲ್ಲೇನ್ ಸ್ಟಿಚ್ ಹಾಕಿದೀನಿ ನಾವು, ಆ ಸ್ಟಿಚ್ ಕವರ್ ಆಗ್ಬೇಕಷ್ಟೇ, ಅದಕ್ಕಿಂತ ಮುಂದಕ್ಕೆ ಬರಬಾರ್ದು. ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿಗೆಲ್ಲ ತಂದು ಹಾಕ್ತಾರೆ. ಅವಾಗ ಫ್ರಂಟ್ ಕಡಿಮೆ ಆಗ್ಬಿಡುತ್ತೆ, ನೆಕ್ ಬಿಡ್ತು ಕಡಿಮೆ ಆಗ್ಬಿಡುತ್ತೆ. ಇಲ್ಲಿ ಏನ್ ಸ್ಟಿಚ್ ಹಾಕಿದೀವಿ ಆ ಸ್ಟಿಚ್ ಮೇಲೆ ಕರೆಕ್ಟ್ ಆಗಿ ಇದನ್ನ ಕೂರ್ಸ್ಕೋಬೇಕು. ಕೂರ್ಸ್ಕೊಂಡು ಇಲ್ಲಿ ನಾನು ಇವತ್ತು ಗೂಡ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಕಾಜಾ ಅಲ್ಲ, ಮಿಷಿನ್ ಅಲ್ಲೇ ಗೂಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ರೀತಿ ಕೂರ್ಸ್ಕೊಂಡು ಇಲ್ಲಿ ಸೆಂಟರ್ಗೂ ಬೇಡ, ಸೊ ಈ ಕಡೆಯಿಂದ 3/4 ಭಾಗ ಅಥವಾ ಕರೆಕ್ಟ್ ಆಗಿ ಸೆಂಟರ್ ಬೇಡ, ಸೆಂಟರ್ ಇಂದ ಪಕ್ಕದಲ್ಲಿ ಈ ರೀತಿ ಸ್ಟಿಚ್ ಹಾಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡು ನೇರ ಸ್ಟಿಚ್ ಹಾಕೊಳ್ಳಿ. ಇದು ಅಷ್ಟೇ. ಈ ರೀತಿ. ಸೊ ಇದು ಇಷ್ಟು ಓಪನ್ ಇರಬೇಕು. ಸೊ ಇಲ್ಲಿ ನೋಡಿ, 1/4 ಇಂಚಷ್ಟು ಬಿಟ್ಟು ಈ ಕಡೆ ನಾನು ಸ್ಟಿಚ್ ಹಾಕಿದ್ದೀನಿ ಇಲ್ಲಿ. ಸೊ ಇಲ್ಲಿ ಇದು ಓಪನ್ ಇದೆ. ಗೂಡ್ ಮಾಡ್ಬೇಕಾದ್ರೆ ನೀವು ಈ ರೀತಿ ಹಾಕೊಳ್ಬೇಕು. ಹಾಕೊಂಡಿದ್ದಾದ್ಮೇಲೆ ಸೊ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಇದ್ರೆ ಕಟ್ ಮಾಡ್ಕೊಂಬಿಡಿ. ಸೊ ಫಸ್ಟ್ ನೋಡಿ, ಈ ರೀತಿ ಒಂದು ಮಡ್ಚಿಕೆ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡ್ಮೇಲೆ ನೀವು ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. ಅದಾದ್ಮೇಲೆ ಸೊ ಇನ್ನೊಂದು ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಇಲ್ಲಿ ಎಲ್ಲಿ ಮಡ್ಚುತ್ತೆ ಸೊ ಅಲ್ಲಿ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಸೊ ಹಾಗೆ ಇಲ್ಲಿ ತಗೊಂಡು ಇಲ್ಲಿ ಮಡ್ಚಿರುತ್ತಲ್ಲ ಅಲ್ಲಿನೂ ಅಷ್ಟೇ ಒಂದು ಮಾರ್ಕ್ ಹಾಕೊಳ್ಳಿ. ಸೊ ಈಗ ನಮ್ಗೆ 3 ಮಾರ್ಕ್ ಆಯ್ತು. ಸೊ ಇನ್ನೊಂದು ಮಾರ್ಕ್ ಸ್ಟಾರ್ಟಿಂಗು, ಇನ್ನೊಂದು ಮಾರ್ಕ್ ಎಂಡಿಂಗು. ಸೊ ಈ ತರ ನೀವು ಏನ್ ಇದ್ರದ್ದು ಕಾಜಾಪಟ್ಟಿ ಉದ್ದ ಇದೆ ಅದನ್ನ ನೀವು ಡಿವೈಡ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾವು ಇದಕ್ಕೆ ಗೂಡ್ ಕಟ್ಟೋಣ. ಸ್ಟಾರ್ಟಿಂಗ್ ಎಲ್ಲಿ ಮಾರ್ಕ್ ಹಾಕಿದೀವಿ ಅಲ್ಲಿಂದ ಶುರು ಮಾಡಿ ಸ್ಟಾರ್ಟಿಂಗ್ ರಫ್ ಹೊಡ್ಕೊಳ್ಳಿ.
ನೋಡಿ ಈ ರೀತಿ ಕ್ರಾಸ್ ಆಗಿ ಬರ್ಬೇಕು, ಅಂದ್ರೆ ವಿ ಶೇಪ್ ಅಲ್ಲಿ ಬರ್ಬೇಕು. ನೋಡಿ ಇಲ್ಲಿ ಬಂದು ರಫ್ ಹೊಡಿರಿ. ಸೊ ಇವಾಗ ಹಾಗೆ ಕಂಟಿನ್ಯೂ ಆಗಿ ಆ ಮಾರ್ಕ್ ಮೇಲೆ ಈ ರೀತಿ ನೀಡಲ್ನ ಒಳಗಡೆನೆ ಇಳಿಸಿರ್ಬೇಕು ಯಾವಾಗ್ಲೂ. ಸೊ ಇಲ್ಲಿ ರಫ್ ಹೊಡ್ಕೊಳ್ಳಿ, ಮತ್ತೆ ಈ ತರ ವಿ ಶೇಪ್ ತರ ಬರ್ಲಿ. ನಿಮ್ಗೆ ಹಾಗೆ ಸ್ಟಿಚ್ ಹಾಕ್ಲಿಕ್ಕೆ ಬರಲ್ಲ ಅಂದ್ರೆ ವಿ ಶೇಪ್ ನ ನೀವು ಡ್ರಾ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರ್ಬೇಕು. ಸೊ ಇಲ್ಲಿ ಹುಕ್ ಹಾಕದಾಗ ಇಲ್ಲಿ ಓಲ್ ಇರುತ್ತೆ, ಸೊ ಮಿಕ್ಕಿದಂತೆ ಕ್ಲೋಸ್ ಇರುತ್ತೆ. ಸೊ ಇದು ಕಾಜಾಪಟ್ಟಿ ಅಟ್ಯಾಚ್ ಮಾಡುವ ವಿಧಾನ. ಸೊ ಈಗ ಮತ್ತೆ ಅದೇ 2.5 ಇಂಚ್ಗೆ ಇನ್ನೊಂದು ಪಟ್ಟಿ ಕಟ್ ಮಾಡ್ಕೊಂಡಿದೀವಲ್ಲ, ಅದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳಿ. ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳಿ. ಈ ರೀತಿ 1/4 ಇಂಚ್ ಮಾರ್ಜಿನ್ ಅಲ್ಲಿ ನಾನು ಇಲ್ಲಿ ಸ್ಟಿಚ್ ಹಾಕಿದ್ದೀನಿ. ನೋಡಿ ಇಲ್ಲಿ ನಾನು 1/4 ಇಂಚ್ ಮಾರ್ಜಿನ್ ಅಲ್ಲಿ ಮಾರ್ಕ್ ಹಾಕಿದ್ದೀನಿ, ತೋರಿಸ್ತೀನಿ, ಮಾರ್ಕ್ ಹಾಕಿ ತೋರಿಸ್ತೀನಿ. ಸ್ಟಿಚ್ ಹಾಕಿದ್ದೀನಿ ನೋಡಿ, ಈ ಸ್ಪೇಸ್ ಅಲ್ಲಿ ಬಂದಿದೆ. ಸೊ ಇಲ್ಲೊಂಚೂರು ಎಕ್ಸ್ಟ್ರಾ ಇದೆಲ್ಲ, ಅದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಇವಾಗ ಎಡ್ಜಲ್ ಬಂತು. ಇಲ್ಲ ನೀವು 2.5 ಇಂಚ್ ತಗೊಳೋದಕ್ಕಿಂತ 2 ಇಂಚ್ ತಗೊಂಡ್ರು ಸಾಕು, ಅಥವಾ 2.25 ಇಂಚ್ ತಗೊಂಡ್ರು ಸಾಕು. ಅಥವಾ ಏನಾರು ಒಂಚೂರು ಎಕ್ಸ್ಟ್ರಾ ಬಂದು ಈ ರೀತಿ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ನಿಮ್ಗೆ ಈ ಸ್ಟಿಚ್ ಹಾಕಿದ್ಮೇಲೆ ನಮ್ಗೆ ಅಗಲ 1 ಇಂಚ್ ಬಂದ್ರೆ ಬೇಕಾದಷ್ಟು ಆಯ್ತು, ಆಯ್ತಾ. ಸೊ ಈಗ ಇದನ್ನ ಹಾಕೊಳ್ಳಿ. ಈಗ ನಾವು ಸೀದಾನ ಕೆಳಗೆ ಹಾಕ್ಬೇಕು. ಕೆಳಗೆ ಹಾಕೊಂಡು ಸೇಮ್ ಇಲ್ಲಿ ನಮ್ಮ ಮೇನ್ ಫ್ಯಾಬ್ರಿಕ್ ಗಿನ್ನ ಏನ್ ಲೈನಿಂಗ್ ತಗೊಂಡಿದೀನಿ ಅದನ್ನ ಈ ರೀತಿ ಎಕ್ಸ್ಟ್ರಾ ತಗೊಂಡು 1/2 ಇಂಚು ಈ ರೀತಿ ಮಡ್ಚ್ಕೊಂಡಿದೀನಿ. ಸೊ 1/4 ಇಂಚು ಮಾರ್ಜಿನ್ ಬಾಡಿ ಪೀಸ್, ಹಾಗೆ ಏನ್ ಲೈನಿಂಗ್ ತಗೊಂಡಿದೀನಿ ಕುಪ್ಪಟ್ಟಿ ಅಟ್ಯಾಚ್ ಮಾಡ್ಲಿಕ್ಕೆ 1/4 ಇಂಚ್ ಮಾರ್ಜಿನ್ ಅಲ್ಲಿ ಮಾಡ್ಕೋಬೇಕು. ಸೊ ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ಇದನ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಳಿ, ಎಡ್ಜ್ ಸ್ಟಿಚ್ ಹಾಕೊಳ್ಳಿ. ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೊಳ್ಳಿ. ಇದನ್ನ ಈ ರೀತಿ ಇಟ್ಟು ನೋಡಿದಾಗ ಇದೆರಡು ಈಕ್ವಲ್ ಬರಬೇಕು. ಸೊ ಈ ರೀತಿ ಬಂದಾಗ ಹುಕ್ಪಟ್ಟಿ ಕಾಜಾಪಟ್ಟಿ ನಿಮ್ಗೆ ಎಕ್ಸಾಕ್ಟ್ ಬಂದಿದೆ ಅಂತ ನೋಡಿ. ಸೊ ಇದರಲ್ಲಿ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಕಾಜಾಪಟ್ಟಿನ ಮೇಲ್ಮುಖಕ್ಕೆ ಮಡಿಸ್ತೀವಿ, ಹುಕ್ಪಟ್ಟಿನ ಒಳಗಡೆಗೆ ಫೋಲ್ಡ್ ಮಾಡ್ತೀವಿ. ಸೊ 2 ಪ್ರೊಸೀಜರ್ ಒಂದೇ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.